ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಮಕೃಷ್ಣ ಆಶ್ರಮ ಸರ್ಕಲ್, ಬಸವನಗುಡಿ, ಬೆಂಗಳೂರು. ಈ ಸರ್ಕಲ್ನ ಬಗ್ಗೆ ಒಂದಷ್ಟು ಮಾಹಿತಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಈಗ ನೀವು ನೋಡ್ತಾ ಇರೋದು ರಾಮಕೃಷ್ಣ ಆಶ್ರಮ ಸರ್ಕಲ್, ಬಸವನಗುಡಿ, ಬೆಂಗಳೂರು. ರಾಮಕೃಷ್ಣ ಸರ್ಕಲ್ ಅಥವಾ ರಾಮಕೃಷ್ಣ ಆಶ್ರಮ ಸರ್ಕಲ್ ಬೆಂಗಳೂರಿನ ಬಸವನಗುಡಿಯ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಇದು ಕೂಡ ಒಂದು. ಇದು ಬುಲ್ ಟೆಂಪಲ್ ರಸ್ತೆಯಲ್ಲಿರುವಂತಹ ರಾಮಕೃಷ್ಣ ಮಠ ಆಶ್ರಮ ಸಮೀಪ ಇರೋದರಿಂದ ಈ ಹೆಸರು ಪ್ರಸಿದ್ಧಿಯಾಗಿದೆ. ರಾಮಕೃಷ್ಣ ಮಠದ ಸರ್ಕಲ್ ಇದು. ರಾಮಕೃಷ್ಣ ಮಠ ಪಕ್ಕದಲ್ಲೇ ಇರೋದರಿಂದ ಈ ಸರ್ಕಲ್ಗೆ ರಾಮಕೃಷ್ಣ ಸರ್ಕಲ್ ಅಂತ ಹೆಸರು ಬಂದಿದೆ. ಇನ್ನು ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆ ಮತ್ತು ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳ ಸಂಪರ್ಕಕ್ಕೆ ಇದು ಪ್ರಮುಖವಾದಂತಹ ಜಂಕ್ಷನ್. ಇದೊಂದು ದೊಡ್ಡ ವೃತ್ತ, ಇದು ತುಂಬ ದೊಡ್ಡದಾದಂತಹ ಸರ್ಕಲ್ಲು. ಈ ಸರ್ಕಲ್ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂತ ನೋಡೋದಾದರೆ, ಈ ಸರ್ಕಲ್ಲಿಂದ ನೀವು ಚಾಮರಾಜಪೇಟೆ, ನ್ಯಾಷನಲ್ ಕಾಲೇಜು, KR ಮಾರ್ಕೆಟ್ ಮತ್ತು ಬನಶಂಕರಿ, ಹೀಗೆ ಎಲ್ಲ ಕಡೆಗೆ ರೂಟ್ ಇದೇ ಸರ್ಕಲ್ನಿಂದ ಹೋಗಬಹುದು. ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆ ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳ ಸಂಪರ್ಕಕ್ಕೆ ಇದು ಪ್ರಮುಖವಾದಂತಹ ಜಂಕ್ಷನ್ ಆಗಿರೋದ್ರಿಂದ ವಾಣಿವಿಲಾಸ್ ರಸ್ತೆ ರಾಮಕೃಷ್ಣ ಆಶ್ರಮ ಸರ್ಕಲ್ ಬಳಿ ಕೊನೆಗೊಳ್ಳುತ್ತೆ. ಇಲ್ಲಿಂದ ಗವಿಪುರಂ, ಬುಲ್ ಟೆಂಪಲ್, ನ್ಯಾಷನಲ್ ಕಾಲೇಜು, ಗಾಂಧಿ ಬಜಾರ್ ಮುಂತಾದ ಪ್ರದೇಶಗಳಿಗೆ ಹೋಗಬಹುದು. ಬೆಂಗಳೂರಿನ ಹಳೆಯ ಬಸವನಗುಡಿ ಪ್ರದೇಶದ ಪ್ರಮುಖ ಸಂಚಾರ ಮಾರ್ಗಗಳಲ್ಲಿ ಇದು ಕೂಡ ಒಂದಾಗಿದೆ. ಇನ್ನು ಈ ಸರ್ಕಲ್ ಮಧ್ಯದಲ್ಲಿ ಇರುವಂತಹ ವಿವೇಕಾನಂದರವರ ಪ್ರತಿಮೆ ಕಣ್ಮನ ಸೆಳೆಯೋದಂತೂ ಗ್ಯಾರಂಟಿ, ಯಾಕಂದರೆ ಅಷ್ಟೊಂದು ಅದ್ಭುತವಾಗಿದೆ. ಈ ಸರ್ಕಲ್ಗೆ ರಾಮಕೃಷ್ಣ ಆಶ್ರಮ ಸರ್ಕಲ್ ಎಂಬ ಹೆಸರು ಯಾಕೆ ಬಂತು ಅನ್ನೋದನ್ನು ನೋಡೋಣ. ಸರ್ಕಲ್ಗೆ ಹೆಸರು ಬಂದಿರುವುದು ಪ್ರಮುಖ ಕಾರಣ ಅಂದರೆ ರಾಮಕೃಷ್ಣ ಮಠ ಇರೋದ್ರಿಂದ ಈ ಸರ್ಕಲ್ಗೆ ರಾಮಕೃಷ್ಣ ಆಶ್ರಮ ಸರ್ಕಲ್ ಅಂತ ಹೆಸರು ಬಂದಿದೆ. ಮಠವು ಬಸವನಗುಡಿಯ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಬಹಳ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಸರ್ಕಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶದ ವಿಳಾಸಗಳಲ್ಲಿಯೂ ಕೂಡ ರಾಮಕೃಷ್ಣ ಆಶ್ರಮ ಸರ್ಕಲ್ ಎಂಬ ಹೆಸರೇ ಬಳಕೆಯಲ್ಲಿದೆ. ಇನ್ನು ಈ ಒಂದು ಸರ್ಕಲ್ನ ಸಂಚಾರದ ಮಹತ್ವ ಏನಪ್ಪ ಅಂತಂದರೆ, ರಾಮಕೃಷ್ಣ ಸರ್ಕಲ್ ಬಸವನಗುಡಿಯ ವಿವಿಧ ಭಾಗಗಳನ್ನು ಸಂಪರ್ಕಿಸೋದ್ರಿಂದ ವಾಹನ ಸಂಚಾರಕ್ಕೆ ಬಹಳ ಮುಖ್ಯ. ಬಸವನಗುಡಿ ತನ್ನ ಹಳೆಯ ವಸತಿ ಪ್ರದೇಶ, ದೇವಾಲಯಗಳು, ಮರಗಳಿಂದ ಕೂಡಿದ ರಸ್ತೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ. ಇದೇ ರೀತಿ ರಾಮಕೃಷ್ಣ ಸರ್ಕಲ್ ಕೂಡ. ರಾಮಕೃಷ್ಣ ಸರ್ಕಲ್ ಬಸವನಗುಡಿಯ ಕೇವಲ ಒಂದು ಟ್ರಾಫಿಕ್ ಜಂಕ್ಷನ್ ಅಲ್ಲ, ರಾಮಕೃಷ್ಣ ಮಠದ ಆಧ್ಯಾತ್ಮಿಕ ಪರಂಪರೆ, ಹಳೆಯ ಬಸವನಗುಡಿಯ ಸಾಂಸ್ಕೃತಿಕ ಮತ್ತು ಹಲವು ಪ್ರಮುಖ ರಸ್ತೆಗಳನ್ನು ಸಂಪರ್ಕಿಸುವ ಐತಿಹಾಸಿಕ ನಗರ. ಈ ಪ್ರದೇಶ ತುಂಬ ಹೆಸರುವಾಸಿ ಮತ್ತು ಇಲ್ಲಿನ ವಾತಾವರಣ ಎಲ್ಲವೂ ಕೂಡ ನೋಡುಗರ ಕಣ್ಮನವನ್ನು ಸೆಳೆಯುತ್ತೆ. ಬೆಂಗಳೂರಿನಲ್ಲಿ ರಾಮಕೃಷ್ಣ ಚಳುವಳಿಯು 1901ರಲ್ಲಿಯೇ ಪ್ರಾರಂಭ ಆಗಿತ್ತು. ಸ್ವಾಮಿ ವಿವೇಕಾನಂದರ ಮಾತುಗಳಿಂದ ಪ್ರೇರೇಪಿತರಾಗಿದ್ದಂತಹ ಜನರು ಒಟ್ಟಿಗೆ ಸೇರಿ ವೇದಾಂತ ಸೊಸೈಟಿಯನ್ನು ಪ್ರಾರಂಭಿಸಿದ್ರು. ಹಾಗಾಗಿ ಈ ಸರ್ಕಲ್ಗೆ ಸ್ವಾಮಿ ವಿವೇಕಾನಂದರ ಪ್ರತಿಮೆಯು ಮೆರುಗನ್ನು ಕೊಡುತ್ತೆ ಮತ್ತು ವಿವೇಕಾನಂದರ ಈ ಪ್ರತಿಮೆ ನೋಡೋದಕ್ಕೆ ತುಂಬ ಸುಂದರವಾಗಿ ಎಲ್ಲರನ್ನ ಆಕರ್ಷಿಸ್ತಾ ಇದೆ. ಇನ್ನು ಈ ಸರ್ಕಲ್ನ ಒಳಭಾಗದಲ್ಲಿ ಇರುವಂತಹ ವಿವೇಕಾನಂದರ ಪ್ರತಿಮೆಯ ಜೊತೆಗೆ ಅಲ್ಲಿ ಸುತ್ತಮುತ್ತಲಿನ ಗಿಡ ಮರಗಳು ಹಾಗೂ ಸ್ವಚ್ಛವಾಗಿ ಇರುವಂತಹ ಈ ಪ್ರದೇಶವನ್ನು ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಹಾಗೂ ಅಲ್ಲಲ್ಲಿ ನಿರ್ಮಿಸಿರುವಂತಹ ವಿವೇಕಾನಂದರ ಒಂದಷ್ಟು ಮಾತುಗಳು, ಅವರ ಒಂದಷ್ಟು ನುಡಿಗಳನ್ನು ಕೂಡ ಇಲ್ಲಿ ಉಲ್ಲೇಖಿಸಲಾಗಿದೆ.
ಇದೊಂದು ಮಹಾನ್ ಸತ್ಯ. ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ಶಕ್ತಿಯೇ ಪರಮಾನಂದ, ಅಖಂಡ ಜೀವನ, ಅಮರತ್ವ. ದುರ್ಬಲತೆಯೇ ಅನವರತ, ದುಃಖ, ತಳಮಳ. ದುರ್ಬಲತೆಯೇ ಮರಣ. ಇದು ವಿವೇಕಾನಂದರವರ ನುಡಿ.